ನಮಸ್ಕಾರ. ನನಗಷ್ಟೇ ಒಂದು ಇವೆಂಟ್ ಇತ್ತು, ಸಾಂಗ್ ಲಾಂಚ್ ಇವೆಂಟ್ ಮುಗಿಸ್ಕೊಂಡು ಬಂದೆ. ಆ ಇವೆಂಟಲ್ಲಿ ನನಗಷ್ಟೇ ಅಲ್ಲ, ಎಲ್ಲ ಮಾಧ್ಯಮದವರಿಗೂ, ಜರ್ನಲಿಸ್ಟ್ಗಳಿಗೆ ಒಂದು ಟೀಮ್ ಕಡೆಯಿಂದ ಒಂದು ಏನೋ ಇನ್ವೈಟ್ ಬಂದಿದೆ. ಇನ್ವೈಟು ಅಥವಾ ಇದೇನು ಎನ್ವೆಲಪ್ ಅಂತ ನನಗೆ ಗೊತ್ತಿಲ್ಲ. ಟೀಮ್ ಬೇರೆ ಯಾವುದೂ ಅಲ್ಲ, ಕಾಂತಾರ. ಸೆಲ್ಫಿ ವಿಡಿಯೋ ಮಾಡ್ತಾ ಇರೋದ್ರಿಂದ ಉಲ್ಟಾ ಕಾಣ್ತಾ ಇದೆ ಇದು. ಕಾಂತಾರ ಸಿನಿಮಾ ತಂಡದಿಂದ ಒಂದು ಒಳ್ಳೆ ಸುದ್ದಿ ಅನೌನ್ಸ್ ಆಗಿದೆ. ನಿಮ್ಗೆಲ್ರಿಗೂ ಗೊತ್ತು ಅದೇನಂದ್ರೆ, ಮೋಸ್ಟ್ ವೆಯ್ಟ್ ಮಾಡ್ತಾ ಇದ್ದಂಥ ಸುದ್ದಿ ಅದು. ರಿಲೀಸ್ ಯಾವಾಗ ಪ್ರೀಕ್ವೆಲ್ ಅನ್ನೋದು, ಅದನ್ನು October 2, 2025 ಇವತ್ತಿನ ದಿನಾನೇ ನಮ್ಮೆಲ್ಲರ ಕೈಗೂ ಈ ಎನ್ವೆಲಪ್ ಸಿಕ್ಕಿದೆ. ಅಂದರೆ ಇದರಲ್ಲಿ ಏನಿರಬಹುದು ಅಂತ ನಾನು ನಿಮ್ಮ ಮುಂದೆನೇ ಓಪನ್ ಮಾಡ್ತಾ ಇದ್ದೀನಿ. ಗ್ರೋ ಎ ಫಾರೆಸ್ಟ್ ಅಂತ ಇದೆ. ಅಂದರೆ ಎ ರಿಟರ್ನ್ ಗಿಫ್ಟ್ ಟು ನೇಚರ್ ಫ್ರಮ್ ದ ಮೇಕರ್ಸ್ ಆಫ್ ಕಾಂತಾರ ಅಂತ. ಮೋಸ್ಟ್ಲಿ ಇದರಲ್ಲಿ ಪ್ಲಾಂಟ್ಸ್ ರಿಲೇಟೆಡ್ ಸೀಡ್ಸು ಏನಾದರೂ ಇರ್ಬೋದು ಅಂತ ನಾನು ಗೆಸ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಸಿ. ಕನ್ನಡ ಮಾಧ್ಯಮ ಅಂತ ಬಂದ ತಕ್ಷಣ ಕನ್ನಡ ಚಿತ್ರರಂಗದ ಜೊತೆ ಪ್ರತಿದಿನವೂ ಕೆಲಸ ನಮ್ಮದು. ಹಾಗಾಗಿ ನಮ್ಮೆಲ್ರಿಗೂ ಒಂದು ಇನ್ವೈಟ್ ಸಿಕ್ಕಿದೆ. ರಿಷಬ್ ಸರ್ದು ಬರ್ಡೇ ಕಾರ್ಡ್ ಇದೆ. ಆ್ಯಕ್ಚುಲಿ ಹ್ಯಾಪಿ ಬರ್ಡೇ ರಿಷಬ್ ಶೆಟ್ಟಿ, ಹೊಂಬಾಳೆ ಫಿಲ್ಮ್ಸ್. ಒಂದು ಕಾಂತಾರನೇ ಪೋಸ್ಟರ್ ಇದು. ಹೀಗಿದೆ. ಆದರೆ ಇದೇನು ನಾರ್ಮಲ್ ಪೋಸ್ಟರ್ನ ಕೊಟ್ಟಿದ್ದಾರೆ ಅಂತ ನೀವು ಅಂದ್ಕೊಳ್ಬಹುದು. ಹಿಂದೆ ತಿರುಗಿಸಿ ನೋಡಿದ್ರೆ, ನಾನು ಓದಿ ಹೇಳ್ತೀನಿ, ಇದರಲ್ಲಿ ಉಲ್ಟಾ ಕಾಣುತ್ತೆ. Plant me. This paper is embedded with seeds that will grow into plants. ಯೂಶ್ವಲಿ ಯಾವುದಾದ್ರೂ ಇನ್ವಿಟೇಷನ್ ಅಥವಾ ಏನೇ ಸಿಕ್ಕಿದ್ರು ನಾವು ಅದನ್ನು ನೋಡ್ತೀವಿ, ಆ ಕಾರ್ಯಕ್ರಮಕ್ಕೆ ಹೋಗ್ತೀವಿ, ಅಥವಾ ಅದಾದಮೇಲೆ ಅದನ್ನು ಬಿಸಾಕ್ಬಿಡ್ತೀವಿ. ಇದನ್ನೇನಾದರೂ ನಾವು ಮಣ್ಣಿಗೆ ಹಾಕಿದ್ರೂ ಕೂಡ ಅದು ಪ್ಲಾಂಟ್ ಆಗುತ್ತೆ ಮೋಸ್ಟ್ಲಿ. ಪ್ರಿಪೇರ್ ದ ಸಾಯಿಲ್, ಪ್ಲೇಸ್ ದ ಸೀಡ್ ಪೇಪರ್, ವಾಟರ್ ವೆಲ್, ಗಿವ್ ಸನ್ಲೈಟ್, ಕೀಪ್ ವಾಟರಿಂಗ್, ವಾಚ್ ಇಟ್ ಗ್ರೋ. ತುಂಬ ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು, ಬಿಕಾಸ್ ಕಾಂತಾರ ಅಂದ್ರೇ ಕಾಡು, ಅರಣ್ಯ ಅಂತ ಮೀನಿಂಗು. ಸೊ ಬಹಳ ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ. ರಿಷಬ್ ಸರ್, ನಮ್ಮ ಕಡೆಯಿಂದ ಕೂಡ ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು. ಇಡೀ ತಂಡಕ್ಕೆ ತುಂಬ ಒಳ್ಳೆಯದಾಗಲಿ, ನಿರ್ಮಾಪಕರಿಗೆ ಒಳ್ಳೆಯದಾಗಲಿ. ಕನ್ನಡ ಸಿನಿಮಾ, ಅದರಲ್ಲೂ ಕಾಂತಾರ ನಮ್ಮ ಹೆಮ್ಮೆ. ಕಾಂತಾರ ಫಸ್ಟ್ ರಿಲೀಸ್ ಏನಾಯಿತು, ಅದಕ್ಕೇನು ಅದ್ಭುತ ರೆಸ್ಪಾನ್ಸ್ ಸಿಕ್ತು. ಬರೀ ಕನ್ನಡದಲ್ಲಷ್ಟೇ ಅಲ್ಲ, ಭಾರತದಲ್ಲಷ್ಟೇ ಅಲ್ಲ, ಇಡೀ ಪ್ರಪಂಚದಾದ್ಯಂತ ಸಿಕ್ಕಂಥ ರೆಸ್ಪಾನ್ಸ್ ಏನಿತ್ತು ಅದಕ್ಕಿಂತ ಒಂದು ಕೈ ಜಾಸ್ತಿ, ಡಬಲ್, ತ್ರಿಬಲ್, 100 ಪಟ್ಟು ಜಾಸ್ತಿ